ತಿಂದವರ ವಿರುದ್ಧ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಈಗಾಗಲೇ ರಾಜ್ಯದಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದೆ. ಬಡ್ಡಿ ತೆಗೆದುಕೊಂಡವರನ್ನ ಚಡ್ಡಿಯಲ್ಲಿ ನಿಲ್ಲಿಸ್ತಾರಾ ಮುಖ್ಯಮಂತ್ರಿಗಳು ಅನ್ನುವಂಥ ಪ್ರಶ್ನೆ ಈಗ. ಧನದಾಹಿಗಳ ವಿರುದ್ಧ ಸುಗ್ರೀವಾಜ್ಞೆ ಅಸ್ತ್ರವನ್ನು ಹೊರಡಿಸಲು ಸರ್ಕಾರ ಮುಂದಾಗ್ತಾ ಇದೆ. ಸೊ ಹಾಗಾಗಿ ಲೋಕಸಭೆಯಲ್ಲಿ ಅಲ್ಲ, ರಾಜ್ಯಸಭೆಯಲ್ಲಿ ಇದನ್ನ ರಾಜ್ಯಪಾಲರು ಇದನ್ನ ಕರಡು ರವಾನೆಯನ್ನ ತರುವಂತ ಸಾಧ್ಯತೆ ಇದೆ. ಇಂದು ಸಂಜೆ ಒಳಗೆ ಇದಕ್ಕೆ ಅಂಕಿತ ಹಾಡುವಂತ ಸಾಧ್ಯತೆ ಇದೆ. ಆಲ್ರೆಡಿ ಸುಗ್ರೀವಾಜ್ಞೆದು ಮೀಟಿಂಗ್ ಆಗಿದೆ. ವಿಷಯ ಇಷ್ಟೇ, ಮೀಟಿಂಗ್ ಆಗಿದೆ. ಹೊಸ ಕಾನೂನು, ನಿಜವಾಗಿ ರಾಜ್ಯ ಸರ್ಕಾರಕ್ಕೆ ಕಾನೂನು ತರುವ ರೈಟ್ಸ್ ಇಲ್ಲ ಇದಕ್ಕೆ. ಇಲ್ಲ, ಯಾಕೆಂದರೆ ಇದೆಲ್ಲವೂ ಕೂಡ ಮೀಟರ್ ಬಡ್ಡಿ ಎಲ್ಲವೂ ಕೂಡ RBI ಆ್ಯಂಡ್ ಕೇಂದ್ರ ಸರ್ಕಾರದ ಅಂಡರಲ್ಲಿ ಬರುತ್ತೆ. ಆದರೆ ಇದು ವಿಪರೀತ ಆದಾಗ ಒಂದು ಅದಕ್ಕೇನು ಕೊರತೆ ಮಾಡೋದಿಲ್ಲ ಅವರು, RBI ಮತ್ತೊಂದಕ್ಕೂ ಅಂತೇಳಿ ಒಂದು ಕಾನೂನು ತಂದೆ. ಸುಗ್ರೀವಾಜ್ಞೆನ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ನಾಟ್ ಇವನ್ ಸುಪ್ರೀಂ ಕೋರ್ಟಲ್ಲಿ ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ ಅದು. ಈಗ ಒಂದು ಅರ್ಧ ಕಾನೂನು ಮಾಡ್ತಾರೆ. ಈಗ ಸರ್, ಈ ಒಂದು ಉಪಟಳ ಭಾಳ ಜಾಸ್ತಿ ಆಗಿದೆ ಅಂತ ಹೇಳುವಾಗ ನಾನು ನನ್ನ ವ್ಯಾಪ್ತಿಯಲ್ಲಿ ಏನು ಮಾಡ್ಬೋದು ಅದನ್ನು ಮಾಡಿಬಿಟ್ಟು ಸುಗ್ರೀವಾಜ್ಞೆ ಮಾಡಿಬಿಟ್ಟು ಕರಡನ್ನು ಈಗ ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ. ಅವರು ಸೈನ್ ಹಾಕಿದ ತಕ್ಷಣ ಅದು ಕಾನೂನು ಆಗಿಬಿಡ್ತದೆ. ಇಲ್ಲಿ ಒಂದು ಲೋಕಲ್ ಕಾನೂನು. ಫಾರ್ ಎಕ್ಸಾಂಪಲ್, ನಿಮಗೆ ನಾನು ಕೇರಳದಲ್ಲಿ ಹೇಳ್ತಾ ಇದ್ದೆ, ಆಪರೇಷನ್ ಕುಬೇರ ಅಂತೇಳಿ ಒಂದು ಕಾನೂನು ಇದೆ. ನೀವು ತಗೊಂಡ್ರೆ ಹಾಗಂತ ನೀವು ಬಡ್ಡಿ ಕೊಡಬಾರ್ದಾ? ನೀವು ಕೇಳ್ಬೋದು, ಬಡ್ಡಿ ಕೊಡ್ತಾ ಇದ್ದಾರೆ, ಕೊಡಿ, ಅದಕ್ಕೊಂದು ರೀತಿ ರಿವಾಜು ಬೇಕು. ಸೊ ಅದನ್ನು ತಂದೆ, ಅದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಅದರ ನಂತರ ಏನೆಲ್ಲ ಬದಲಾವಣೆಗಳಾಗತ್ತೆ ಹೇಳ್ತೀನಿ ಈ ರಿಪೋರ್ಟ್ ನಂತರ. ಧನದಾಯಿಗಳ ಟಾರ್ಚರ್. ರಾಜ್ಯದಲ್ಲಿ ಬಡ್ಡಿ ರಕ್ಕಸರ ಹಾವಳಿಗೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 22ಕ್ಕೂ ಹೆಚ್ಚು ಜನರು ಉಸಿರು ಚೆಲ್ಲಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿದೆ. ಹೀಗಾಗಿ ಬಡ್ಡಿಕೋರರ ವಿರುದ್ಧ ಸುಗ್ರೀವಾಜ್ಞೆ ಅಸ್ತ್ರ ಪ್ರಯೋಗಿಸಲು ಸರ್ಕಾರ ಮುಂದಾಗಿದೆ. ಧನದಾಹಿಗಳ ವಿರುದ್ಧ ಇವತ್ತು ಸುಗ್ರೀವಾಜ್ಞೆ ಅಸ್ತ್ರ. ರಿಪಬ್ಲಿಕ್ ವರದಿ, ಹೊಸ ಬಿಲ್ಗೆ ಸರ್ಕಾರ ಸಜ್ಜು. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ 2025 ಇವತ್ತು ಜಾರಿಯಾಗುವ ಸಾಧ್ಯತೆ ಇದೆ. ಸುಮಾರು 10 ಪುಟಗಳ ಕರಡು ಪ್ರತಿ ರೆಡಿಯಾಗಿದೆ. ಕಾನೂನು ಸಚಿವ HK ಪಾಟೀಲ್ ಅವರು ಸಿಎಂಗೆ ಪ್ರತಿ ಸಲ್ಲಿಸಿದ್ದಾರೆ. ಸುಗ್ರೀವಾಜ್ಞೆ ಪರಿಶೀಲಿಸಲಿರುವಂತಹ ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಕರಡು ರವಾನಿಸಲಿದ್ದಾರೆ. ಹೀಗಾಗಿ ಇಂದು ಸಂಜೆಯೊಳಗೆ ರಾಜ್ಯಪಾಲರಿಂದ ಬಿಲ್ಗೆ ಅಂಕಿತ ಬೀಳುವ ಸಾಧ್ಯತೆ ಇದೆ. ಈಗ ಅದು ಫೈನಲೈಸ್ ಆಗಿ 2-3 ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು. ಈಗ ಅಂತಿಮವಾಗಿ ಆಗಿದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಅನುಮತಿ ಮೇಲೆ ರಾಜ್ಯಪಾಲರಿಗೆ ಕಳಿಸ್ತಾರೆ. ಜನರ ಬದುಕಿಗೆ ಆತಂಕ ಮಾಡ್ತಕ್ಕಂಥ ವಸೂಲಿ ಪ್ರಕ್ರಿಯೆಯನ್ನು ನಾವು ಒಪ್ಪೋದಿಲ್ಲ. ಅಮಾನವೀಯವಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇರಲಿ, ಅದಕ್ಕೆ ತಕ್ಷಣ ಲಗಾಮ್ ಹಾಕುವಂಥ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ನಮ್ಮ ಮಸೂದೆ ಸಿದ್ಧವಾಗಿ ಸುಗ್ರೀವಾಜ್ಞೆ ಮಾಡೋದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅಂತಿಮ ನಿರ್ಣಯಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದೇವೆ. ಹಾಗಾದರೆ ಸರ್ಕಾರ ಹೊರತರಲಿರುವಂತಹ ಸುಗ್ರೀವಾಜ್ಞೆಯಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದ್ರೆ, ಬಡ್ಡಿ ದಂಧೆಕೋರರ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರ ಪ್ರಯೋಗಿಸಲು ನಿರ್ಧರಿಸಿದೆ. ನೋಂದಣಿ ಮಾಡದೆ ವಹಿವಾಟು ನಡೆಸುವಂತಿಲ್ಲ. ಕಾನೂನು ಬಾಹಿರವಾಗಿ ನಡೆಸಿದರೆ ಕಠಿಣ ಶಿಕ್ಷೆ ವಿಧಿಸುವ ಕಾನೂನು ಜಾರಿಗೆ ಮುಂದಾಗಿದೆ. 3 ವರ್ಷ ಜೈಲು ಜೊತೆಗೆ 1 ಲಕ್ಷ ದಂಡ ವಿಧಿಸಲು ತೀರ್ಮಾನಿಸಿದೆ. ದುಬಾರಿ ಬಡ್ಡಿ ವಿಧಿಸಿದರೆ ಕ್ರಿಮಿನಲ್ ಕೇಸ್ ಹಾಕುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ. ಸಾಲ ನೀಡುವ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು. ಫೈನಾನ್ಸ್ ಕಂಪನಿಗಳು ಮುಚ್ಚಳಿಕೆ ಬರೆದುಕೊಡಬೇಕು. RBI ರೂಲ್ಸ್ ಕಡ್ಡಾಯವಾಗಿ ಪಾಲಿಸುವಂತೆ ಸರ್ಕಾರ ಸೂಚನೆ ಕೊಟ್ಟಿದೆ. ಒಬ್ಬ ಸಾಲಗಾರ 2 ಸಂಸ್ಥೆಗಳಿಂದ ಮಾತ್ರ ಸಾಲ ಪಡೆಯಬಹುದಾಗಿದೆ. ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ. ಕೇಳಿದ ಕೂಡಲೇ ಯಾವುದೇ ರೀತಿಯಲ್ಲಿ ಬೇಕಾಬಿಟ್ಟಿ ಸಾಲವನ್ನ ಕಂಪನಿಗಳು ನೀಡುವಂತಿಲ್ಲ. ಸಾಲ ಮಾಡುವವರ ಅರ್ಹತೆ ನೋಡಿ ಕಂಪನಿಗಳು ಸಾಲ ನೀಡೋದು ಕಡ್ಡಾಯ. ಒಟ್ಟಾರೆ ಬಡ್ಡಿ ರಕ್ಕಸರಿಗೆ ಹೆದರಿ ಊರು ಬಿಟ್ಟ ಕುಟುಂಬಕ್ಕೆ ಸರ್ಕಾರದ ಸುಗ್ರೀವಾಜ್ಞೆ ದಾರಿ ದೀಪವಾಗುತ್ತಾ, ಧನದಾಹಿಗಳ ಆಟ ಟೋಪಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಕಾದು ನೋಡಬೇಕು. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಡ್ಡಿ ತಿಂದವರ ವಿರುದ್ಧ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಈಗಾಗಲೇ ರಾಜ್ಯದಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದೆ. ಬಡ್ಡಿ ತೆಗೆದುಕೊಂಡವರನ್ನ ಚಡ್ಡಿಯಲ್ಲಿ ನಿಲ್ಲಿಸ್ತಾರಾ ಮುಖ್ಯಮಂತ್ರಿಗಳು ಅನ್ನುವಂಥ ಪ್ರಶ್ನೆ ಈಗ.
ಧನದಾಹಿಗಳ ವಿರುದ್ಧ ಸುಗ್ರೀವಾಜ್ಞೆ ಅಸ್ತ್ರವನ್ನು ಹೊರಡಿಸಲು ಸರ್ಕಾರ ಮುಂದಾಗ್ತಾ ಇದೆ. ಸೊ ಹಾಗಾಗಿ ಲೋಕಸಭೆಯಲ್ಲಿ ಅಲ್ಲ, ರಾಜ್ಯಸಭೆಯಲ್ಲಿ ಇದನ್ನ ಇಲ್ಲ, ರಾಜ್ಯಪಾಲರು ಇದನ್ನ ಕರಡು ರವಾನೆಯನ್ನ ತರುವಂತ ಸಾಧ್ಯತೆ ಇದೆ. ಇಂದು ಸಂಜೆ ಒಳಗೆ ಇದಕ್ಕೆ ಅಂಕಿತ ಹಾಡುವಂತ ಸಾಧ್ಯತೆ ಇದೆ. ಆಲ್ರೆಡಿ ಸುಗ್ರೀವಾಜ್ಞೆದು ಮೀಟಿಂಗ್ ಆಗಿದೆ. ವಿಷಯ ಇಷ್ಟೇ, ಮೀಟಿಂಗ್ ಆಗಿದೆ. ಹೊಸ ಕಾನೂನು, ನಿಜವಾಗಿ ರಾಜ್ಯ ಸರ್ಕಾರಕ್ಕೆ ಕಾನೂನು ತರುವ ರೈಟ್ಸ್ ಇಲ್ಲ ಇದಕ್ಕೆ. ಇಲ್ಲ, ಯಾಕೆಂದರೆ ಇದೆಲ್ಲವೂ ಕೂಡ ಮೀಟರ್ ಬಡ್ಡಿ ಎಲ್ಲವೂ ಕೂಡ RBI ಆ್ಯಂಡ್ ಕೇಂದ್ರ ಸರ್ಕಾರದ ಅಂಡರಲ್ಲಿ ಬರುತ್ತೆ. ಆದರೆ ಇದು ವಿಪರೀತ ಆದಾಗ ಒಂದು ಅದಕ್ಕೇನು ಕೊರತೆ ಮಾಡೋದಿಲ್ಲ ಅವರು, RBI ಮತ್ತೊಂದಕ್ಕೂ ಅಂತೇಳಿ ಒಂದು ಕಾನೂನು ತಂದೆ. ಸುಗ್ರೀವಾಜ್ಞೆನ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ನಾಟ್ ಇವನ್ ಸುಪ್ರೀಂ ಕೋರ್ಟಲ್ಲಿ ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ. ಈಗ ಒಂದು ಅರ್ಧ ಕಾನೂನು ಮಾಡ್ತಾರೆ. ಈಗ ಸರ್, ಈ ಒಂದು ಉಪಟಳ ಭಾಳ ಜಾಸ್ತಿ ಆಗಿದೆ ಅಂತ ಹೇಳುವಾಗ ನಾನು ನನ್ನ ವ್ಯಾಪ್ತಿಯಲ್ಲಿ ಏನು ಮಾಡ್ಬೋದು ಅದನ್ನು ಮಾಡಿಬಿಟ್ಟು ಸುಗ್ರೀವಾಜ್ಞೆ ಮಾಡಿಬಿಟ್ಟು ಕರಡನ್ನು ಈಗ ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ. ಅವರು ಸೈನ್ ಹಾಕಿದ ತಕ್ಷಣ ಅದು ಕಾನೂನು ಆಗಿಬಿಡ್ತದೆ. ಇಲ್ಲಿ ಒಂದು ಲೋಕಲ್ ಕಾನೂನು. ಫಾರ್ ಎಕ್ಸಾಂಪಲ್, ನಿಮಗೆ ನಾನು ಕೇರಳದಲ್ಲಿ ಹೇಳ್ತಾ ಇದ್ದೆ, ಆಪರೇಷನ್ ಕುಬೇರ ಅಂತೇಳಿ ಒಂದು ಕಾನೂನು ಇದೆ. ನೀವು ತಗೊಂಡ್ರೆ ಹಾಗಂತ ನೀವು ಬಡ್ಡಿ ಕೊಡಬಾರ್ದಾ? ನೀವು ಕೇಳ್ಬೋದು, ಬಡ್ಡಿ ಕೊಡ್ತಾ ಇದ್ದಾರೆ, ಕೊಡಿ, ಅದಕ್ಕೊಂದು ರೀತಿ ರಿವಾಜು ಬೇಕು. ಸೊ ಅದನ್ನು ತಂದೆ, ಅದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಅದರ ನಂತರ ಏನೆಲ್ಲ ಬದಲಾವಣೆಗಳಾಗುತ್ತೆ ಹೇಳ್ತೀನಿ ಈ ರಿಪೋರ್ಟ್ ನಂತರ. ಧನದಾಯಿಗಳ ಟಾರ್ಚರ್. ರಾಜ್ಯದಲ್ಲಿ ಬಡ್ಡಿ ರಕ್ಕಸರ ಹಾವಳಿಗೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 22ಕ್ಕೂ ಹೆಚ್ಚು ಜನರು ಉಸಿರು ಚೆಲ್ಲಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿದೆ. ಹೀಗಾಗಿ ಬಡ್ಡಿಕೋರರ ವಿರುದ್ಧ ಸುಗ್ರೀವಾಜ್ಞೆ ಅಸ್ತ್ರ ಪ್ರಯೋಗಿಸಲು ಸರ್ಕಾರ ಮುಂದಾಗಿದೆ. ಧನದಾಹಿಗಳ ವಿರುದ್ಧ ಇವತ್ತು ಸುಗ್ರೀವಾಜ್ಞೆ ಅಸ್ತ್ರ. ರಿಪಬ್ಲಿಕ್ ವರದಿ, ಹೊಸ ಬಿಲ್ಗೆ ಸರ್ಕಾರ ಸಜ್ಜು. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ 2025 ಇವತ್ತು ಜಾರಿಯಾಗುವ ಸಾಧ್ಯತೆ ಇದೆ. ಸುಮಾರು 10 ಪುಟಗಳ ಕರಡು ಪ್ರತಿ ರೆಡಿಯಾಗಿದೆ. ಕಾನೂನು ಸಚಿವ HK ಪಾಟೀಲ್ ಅವರು ಸಿಎಂಗೆ ಪ್ರತಿ ಸಲ್ಲಿಸಿದ್ದಾರೆ. ಸುಗ್ರೀವಾಜ್ಞೆ ಪರಿಶೀಲಿಸಲಿರುವಂತಹ ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಕರಡು ರವಾನಿಸಲಿದ್ದಾರೆ. ಹೀಗಾಗಿ ಇಂದು ಸಂಜೆಯೊಳಗೆ ರಾಜ್ಯಪಾಲರಿಂದ ಬಿಲ್ಗೆ ಅಂಕಿತ ಬೀಳುವ ಸಾಧ್ಯತೆ ಇದೆ. ಈಗ ಅದು ಫೈನಲೈಸ್ ಆಗಿ 2-3 ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು. ಈಗ ಅಂತಿಮವಾಗಿ ಆಗಿದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಅನುಮತಿ ಮೇಲೆ ರಾಜ್ಯಪಾಲರಿಗೆ ಕಳಿಸ್ತಾರೆ. ಜನರ ಬದುಕಿಗೆ ಆತಂಕ ಮಾಡ್ತಕ್ಕಂಥ ವಸೂಲಿ ಪ್ರಕ್ರಿಯೆಯನ್ನು ನಾವು ಒಪ್ಪೋದಿಲ್ಲ. ಅಮಾನವೀಯವಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇರಲಿ, ಅದಕ್ಕೆ ತಕ್ಷಣ ಲಗಾಮ್ ಹಾಕುವಂಥ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ನಮ್ಮ ಮಸೂದೆ ಸಿದ್ಧವಾಗಿ ಸುಗ್ರೀವಾಜ್ಞೆ ಮಾಡೋದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅಂತಿಮ ನಿರ್ಣಯಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದೇವೆ. ಹಾಗಾದರೆ ಸರ್ಕಾರ ಹೊರತರಲಿರುವಂತಹ ಸುಗ್ರೀವಾಜ್ಞೆಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಬಡ್ಡಿ ದಂಧೆಕೋರರ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರ ಪ್ರಯೋಗಿಸಲು ನಿರ್ಧರಿಸಿದೆ. ನೋಂದಣಿ ಮಾಡದೆ ವಹಿವಾಟು ನಡೆಸುವಂತಿಲ್ಲ. ಕಾನೂನು ಬಾಹಿರವಾಗಿ ನಡೆಸಿದರೆ ಕಠಿಣ ಶಿಕ್ಷೆ ವಿಧಿಸುವ ಕಾನೂನು ಜಾರಿಗೆ ಮುಂದಾಗಿದೆ. 3 ವರ್ಷ ಜೈಲು ಜೊತೆಗೆ 1 ಲಕ್ಷ ದಂಡ ವಿಧಿಸಲು ತೀರ್ಮಾನಿಸಿದೆ. ದುಬಾರಿ ಬಡ್ಡಿ ವಿಧಿಸಿದರೆ ಕ್ರಿಮಿನಲ್ ಕೇಸ್ ಹಾಕುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ. ಸಾಲ ನೀಡುವ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು. ಫೈನಾನ್ಸ್ ಕಂಪನಿಗಳು ಮುಚ್ಚಳಿಕೆ ಬರೆದುಕೊಡಬೇಕು. RBI ರೂಲ್ಸ್ ಕಡ್ಡಾಯವಾಗಿ ಪಾಲಿಸುವಂತೆ ಸರ್ಕಾರ ಸೂಚನೆ ಕೊಟ್ಟಿದೆ. ಒಬ್ಬ ಸಾಲಗಾರ 2 ಸಂಸ್ಥೆಗಳಿಂದ ಮಾತ್ರ ಸಾಲ ಪಡೆಯಬಹುದಾಗಿದೆ. ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ. ಕೇಳಿದ ಕೂಡಲೇ ಯಾವುದೇ ರೀತಿಯಲ್ಲಿ ಬೇಕಾಬಿಟ್ಟಿ ಸಾಲವನ್ನ ಕಂಪನಿಗಳು ನೀಡುವಂತಿಲ್ಲ. ಸಾಲ ಮಾಡುವವರ ಅರ್ಹತೆ ನೋಡಿ ಕಂಪನಿಗಳು ಸಾಲ ನೀಡೋದು ಕಡ್ಡಾಯ. ಒಟ್ಟಾರೆ ಬಡ್ಡಿ ರಕ್ಕಸರಿಗೆ ಹೆದರಿ ಊರು ಬಿಟ್ಟ ಕುಟುಂಬಕ್ಕೆ ಸರ್ಕಾರದ ಸುಗ್ರೀವಾಜ್ಞೆ ದಾರಿ ದೀಪವಾಗುತ್ತಾ, ಧನದಾಹಿಗಳ ಆಟ ಟೋಪಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಕಾದು ನೋಡಬೇಕು. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಡ್ಡಿ